ಎಲ್ಲರಿಗೂ ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ಈ ವಿಡಿಯೋದಲ್ಲಿ ವಿಶೇಷವಾಗಿ ಏನಿರುತ್ತಂದರೆ ಎಲ್ಲರಿಗೂ ಸ್ಯಾಲ್ರಿ ಬಂದ ಹಾಗೆ ನಮಗೆ 8 ತಿಂಗಳಾದಮೇಲೆ ನಮಗೊಂದು ಸ್ಯಾಲ್ರಿ ಬಂದಿದೆ. ಜಾಸ್ತಿ ಏನಿಲ್ಲ, ಬರೀ 12,000 ರೂಪಾಯಿ. ಬರೀ ಅಲ್ಲ, ಇದು ತುಂಬ ಕಷ್ಟ ಬಿದ್ದಿದ್ದು. ಬರೀ 8 ತಿಂಗಳಲ್ಲಿ ಅರ್ನ್ ಆಗಿದ್ದು ಫೇಸ್ಬುಕ್ಕಲ್ಲಿ ದುಡ್ಡು ನಮಗೆ ನಿನ್ನೆ ಅಕೌಂಟಿಗೆ ಬಂದು ಬಿದ್ದಿದೆ. ಮುಂಚೆನೇ ಬರಬೇಕಾಯಿತು, ಸ್ವಲ್ಪ ಲೇಟ್ ಆಯಿತು. ಪ್ರೊಸೆಸಿಂಗ್ ಏನೋ ನಾನು ತಪ್ಪು ಮಾಡಿದ್ದೆ, ಅದನ್ನೆಲ್ಲ ಸರಿಪಡಿಸಿ ಸದ್ಯಕ್ಕೆ ಇವಾಗ ಕೊನೆಗೂ 12,000 ರೂಪಾಯಿ ಬಂದಿದೆ ಫೇಸ್ಬುಕ್ಕಿಂದ. ನಾವು ಫೇಸ್ಬುಕ್ ಯೂಸ್ ಮಾಡೋನೇ ಅಲ್ಲ, ಆದರೆ ನಾನು ಇನ್ಸ್ಟಾಗ್ರಾಮ್ಗೆ ಹಾಕೋ ವೀಡಿಯೋಸ್ನ ಫೇಸ್ಬುಕ್ ಇರಲಿ ಅಂತ ಲಿಂಕ್ ಮಾಡಿದ್ದೆ. ಆ ಲಿಂಕಿಂದ ಅಲ್ಲಿ ಚೆನ್ನಾಗಿ ವೀಡಿಯೋ ಓಡಿ ದುಡ್ಡು ಬಂದಿದೆ. ಇನ್ ಕೇಸ್ ಯಾರಾದರೂ ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರೆ, ನಿಮಗೇನ ಇಷ್ಟ ಇದ್ದರೆ ಅಕಸ್ಮಾತ್ ಕಂಟೆಂಟ್ ಮಾಡೋಕ್ಕೆ, ಕುಕ್ಕಿಂಗ್ ಆಗಲಿ, ಬ್ಲಾಗಿಂಗ್ ಆಗಲಿ, ನೀವೇನಾದರೂ ಮಾತಾಡೋದಾಗಲಿ, ಏನೇ ಆಗಿರಲಿ, ಅಕಸ್ಮಾತ್ ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಓಪನ್ ಮಾಡಿ ಅದರಲ್ಲಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಿನಕ್ಕೆ 10 20 30 ಬಿಡಿ, ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ. ನಿಮಗೆ ಒಂದು ಒಳ್ಳೆ ರೀಚ್ ಸಿಕ್ಕರೆ ನಿಮಗೂ ದುಡ್ಡು ಬರುತ್ತೆ. ಆದರೆ ಸ್ವಲ್ಪ ಕಾಯಬೇಕಾಗುತ್ತೆ. ಅದು ಮಾನಿಟೈಸೇಷನ್ ಪ್ರೊಸೆಸಿಂಗ್ ಮುಗಿಯೋ ಗಂಟಕ್ಕಾದರೆ ಆಮೇಲೆ ದುಡ್ಡು ಬಂದೇ ಬರುತ್ತೆ. ಅಕಸ್ಮಾತ್ ನಿಮಗೆ ನನ್ನ ಇಂಟ್ರೆಸ್ಟ್ ಇದ್ದರೆ ಮಾಡಿ. ಇವಾಗ ನಮಗೆ ಬಂದಿರೋ ದುಡ್ಡು 12,000 ರೂಪಾಯಿ. ಈ 12,000 ರೂಪಾಯಿ ನಾನು ಮನೆ ಕೊಡ್ಬೇಕು ಅಂದ್ಕೊಂಡೆ. ಆದರೆ ಅದಕ್ಕಿಂತ ಮುಂಚೆ ನನಗೆ ಒಂದು ಇಷ್ಟವಾದ ಒಂದು ಕಾಸ್ಟ್ಯೂಮ್ ಇಸ್ಕೋಬೇಕು ಅಂದ್ಕೊಂಡೆ. ಯಾಕಂದರೆ ಹೋದ ವರ್ಷನೇ ಇಸ್ಕೋಬೇಕಾಗಿತ್ತು, ಹೋದ ವರ್ಷ ಆಗಿದ್ದಿಲ್ಲ, ಈ ವರ್ಷ ಇಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇವಾಗ ಈ ದುಡ್ಡು ಮನೆಗೂ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ 1-2 ವರ್ಷ ಆಯ್ತು ನಾನು ಮನೆಗೆ ದುಡ್ಡು ಕೊಟ್ಟಿಲ್ಲ, ಯಾವುದೇ ರೀತಿ ಕೆಲಸಕ್ಕೆ ಹೋಗಿಲ್ಲ. ಫುಲ್ ಟೈಮ್ ಸೋಷಿಯಲ್ ಮೀಡಿಯಾ ಅಂತಲೇ ಮುಳುಗ್ಬಿಟ್ಟಿದ್ದೀನಿ. ಹಂಗಂದರೆ ಇನ್ಮೇಲೆ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ಕೊಂಡು, ಪ್ರ್ಯಾಂಕ್ ವೀಡಿಯೋಸ್ ಮಾಡಿಕೊಂಡು ಅಲ್ಲಿ ಬಂದಿರೋ ದುಡ್ಡು ಮನೆ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ದೆ. ಇವಾಗಿನ ಪ್ರ್ಯಾಂಕ್ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ನಮಗೂ ಫ್ರೀ ಇರೋ ಟೈಮಲ್ಲಿ ನಮ್ಮ ಫ್ರೆಂಡ್ ಯಾರೋ ಇದ್ದರೆ ಕರ್ಕೊಂಡು ಹೋಗ್ತೀನಿ ಕ್ಯಾಮ್ರಾನ ಮಾಡೋಕ್ಕೆ. ರೆಗ್ಯುಲರಾಗಿ ಯಾರೂ ಇರೋಲ್ಲ, ಅದಕ್ಕೆ ಇವತ್ತು ಇರಲಿ ಅಂತ ಇದೊಂದು ಪೇಮೆಂಟ್ ವಿಷಯದ ಮಾತಾಡೋಣ ಅಂತ ಈ ವಿಡಿಯೋದಲ್ಲೇ ಬರ್ತಾಯಿದ್ದೀನಿ. ನೋಡೋಣ ಇವಾಗ ಈ ವಿಡಿಯೋ ಹೆಂಗಿರುತ್ತೆ ಅಂದರೆ, ಈ 12,000 ರೂಪಾಯಿನ ಮನೇಲಿ ಒಂದು ಗೇಮ್ ಆಡ್ತೀನಿ. ನಾವು ಅಪ್ಪ ಅಮ್ಮ ಅಷ್ಟೊಂದು ಜಾಸ್ತಿ ಮಾತಾಡೋದು ಇಲ್ಲ, ಅವ್ರ ಜೊತೆ ಒಂದು ಗೇಮ್ ಆಡ್ತೀನಿ. ಒಂದು 16 ಚೀಟಿ ಬರೆದು ಹಾಕ್ತೀನಿ. ಆ ಚೀಟಿ ಯಾರಿಗೆ ಸೇಮ್ 3 ಚೀಟಿ ಬರುತ್ತೋ ಅವ್ರು ಗೆದ್ದಾಗೆ. ಇದರಲ್ಲಿ ಯಾವುದೇ ರೀತಿ ಮೋಸ ಇರಲ್ಲ, ಜಸ್ಟ್ ಕಾಮಿಡಿಯಾಗಿ ಆ ಗೇಮ್ ಹತ್ರ ಸೀರಿಯಸ್ ಆಗಿ ಆಡಿಸೋದು. ಆದಷ್ಟು ಬೇಗ ಇವತ್ತು ಸಂಜೆ ಆಡಿಸಿ ಅದು ಹೇಗಿರುತ್ತೆ ನಿಮಗೆ ನನಗೆ ಇಷ್ಟ ಆದರೆ ಕಮೆಂಟ್ ತಿಳಿಸಿ. ಆದಷ್ಟು ಅವ್ರ ಜೊತೆ ಇನ್ನೊಂದು ಬೇರೆ ಎಲ್ಲ ಗೇಮ್ ಆಡ್ಸೋಕ್ಕೆ ಟ್ರೈ ಮಾಡ್ತೀನಿ. ಅವ್ರು ಜಾಸ್ತಿ ವೀಡಿಯೋದಲ್ಲಿ ಬರೋಕ್ಕೂ ಇಷ್ಟಪಡಲ್ಲ. ಈ ಗೇಮಲ್ಲಿ ಯಾರು ಗೆಲ್ತಾರೋ 12,000 ರೂಪಾಯಿ ಅವ್ರಿಗೆ ಆಗುತ್ತೆ. ನಮ್ಮ ಅಪ್ಪ ಗೆದ್ದರೆ ನಮ್ಮ ಅಪ್ಪಗೆ ಹೋಗುತ್ತೆ, ನಮ್ಮ ಅಮ್ಮ ಗೆದ್ದರೆ ನಮ್ಮ ಅಮ್ಮಗೆ ಹೋಗುತ್ತೆ. ಅಕಸ್ಮಾತ್ ನಾನು ಗೆದ್ದರೆ, ನಾನು ಚೀಟಿಲಿ ಏನು ಬರ್ತಿದ್ದೀನಿ ಅಂದರೆ ಗೊಂಬೆ ಟ್ರಿಪ್ಪು. ಗೊಂಬೆ ಅಂತ ಬಂದರೆ ನಾನು ಗೊಂಬೆ ತೊಗೋಬೋದು. ಟ್ರಿಪ್ ಅಂತ ಬಂದರೆ ಆ 12,000 ರೂಪಾಯಿದಲ್ಲಿ ಏನು ಟ್ರಿಪ್ ಆಗುತ್ತೋ ಆ ಟ್ರಿಪ್ನ ಮಾಡಿ ಈ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಈ ಗೇಮಲ್ಲಿ ಯಾರು ಗೆಲ್ತಾರೋ, ಯಾರು ವಿನ್ ಆಗ್ತಾರೋ, ಅವ್ರು ಏನು ಮಾಡ್ತಾರೋ. ಅಕಸ್ಮಾತ್ ನಾನು ಗೆದ್ದರೆ ನನಗೆ ಇಷ್ಟವಾದ ಒಂದು ಕಾಸ್ಟ್ಯೂಮ್ ತೊಗೋಬೇಕಂತ ತುಂಬ ದಿನ ಕಾಯ್ತಾಯಿದ್ದೀನಿ. ಆ ಕಾಸ್ಟ್ಯೂಮ್ನ ನಾನು ತೊಗೊತೀನಿ. ನೋಡೋಣ, ಅಕಸ್ಮಾತ್ 12,000 ರೂಪಾಯಿ ಬಂದರೆ ಅದಕ್ಕಿಂತ ಸ್ವಲ್ಪ ದುಡ್ಡು ಸೇರಿಸಿ ಆದಷ್ಟು ಬೇಗ ಕಾಸ್ಟ್ಯೂಮ್ ತೊಗೋಬೇಕು. ನೋಡೋಣ, ಯಾಕಂದರೆ ಇದು ಎಷ್ಟು ಲಾಸ್ಟ್ ಟೈಮ್ ಬಂದೆ ಅಂದರೆ, ಹೋದ ವರ್ಷ ನನಗೆ ಬಂದಿದ್ದು ಯೂಟ್ಯೂಬಲ್ಲಿ 2 ಸರಿ. ಒಂದು ಸರಿ 12,000, ಇನ್ನೊಂದು ಸರಿ 7,000 8,000 ಸಮಥಿಂಗ್ ಏನೋ ಬಂದಿತ್ತು. ಅದು ಬಿಟ್ಟರೆ ಇನ್ಸ್ಟಾಗ್ರಾಮಲ್ಲಿ ನನಗೇನು ದುಡ್ಡು ಬಂದಿಲ್ಲ. 1-2 ಪ್ರಮೋಷನ್ ಮಾಡಿದ್ದಷ್ಟೇ ಬಂದಿದ್ದು. ಒಂದು ಪ್ರಮೋಷನ್ ಮಾಡಿದ್ದು ಬಂತು, ಇನ್ನೊಂದು ಪ್ರಮೋಷನ್ದು ಪೆಂಡಿಂಗ್ ಇತ್ತು ಅಷ್ಟೇ. ಅದು ಬಿಟ್ಟು ಇನ್ನು ಸೋಷಿಯಲ್ ಮೀಡಿಯಾ ನನಗೇನು ಬಂದಿಲ್ಲ. ಆದರೆ ಇದು ನನಗೆ ಇಂಪಾರ್ಟೆಂಟ್ ಅಂದರೆ ಇವಾಗ ಕಾಸ್ಟ್ಯೂಮ್ ನೆಕ್ಸ್ಟ್ IPL ಬರ್ತಾಯಿದ್ದಲ್ಲ, ಆ ಕಾರಣಕ್ಕಾಗಿ ಅದಕ್ಕೆ ನನಗೆ ಯೂಸ್ ಆಗ್ಬೋದು ಅಂದರೆ ಲಾಸ್ಟ್ ವರ್ಷನೇ ತೊಗೋಬೇಕು ಅಂದ್ಕೊಂಡಿದ್ದೆ. ನೋಡೋಣ ಈ ವರ್ಷ ತೊಗೊಂಡು ಔಟ್ಪುಟ್ ಹೆಂಗೆ ಬರುತ್ತೆ ನನಗಂತೂ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ, ಅಕಸ್ಮಾತ್ ತೊಗೊತೀನಿ. ಯಾಕಂದರೆ ತುಂಬ ಹೋಪ್ ಇಟ್ಕೊಳ್ಬೇಡ, ನಾನಿದು RCBಗೋಸ್ಕರನೇ ತೊಗೊತಿರೋದು. ನೋಡೋಣ ಔಟ್ಪುಟ್ ಹೆಂಗೆ ಬರುತ್ತೋ. ನೋಡೋಣ ಗೇಮ್ ಹೇಗಿರುತ್ತೋ. ನಿಮ್ಗೇನಾದ್ರು ಇಷ್ಟ ಆದರೆ, ನಮ್ಮ ಚಾನಲ್ ಯಾರಾದರೂ ಹೊಸಬ್ರು ನೋಡ್ತಾರೆ, ನಿಮಗೇನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಏನಿದ್ರು ಕಮೆಂಟ್ ತಿಳಿಸಿ, ಆ ಕಮೆಂಟ್ನ ನಾನು ಓದ್ಬಿಟ್ಟು ನೆಕ್ಸ್ಟ್ ನಮ್ಮ ಫ್ಯಾಮಿಲಿ ಕೈಲಿ ಏನಾದರೂ ಗೇಮ್ ಆಡ್ಸೋಕ್ಕಾದರೆ ಆಡಿಸ್ತೀನಿ. ಯಾಕಂದ್ರೆ ಜಾಸ್ತಿ ಅವರು ಮಾತಾಡೋಲ್ಲ ನಮ್ಮ ಅಪ್ಪ ಅಮ್ಮ. ಟ್ರೈ ಮಾಡೋಣ, ಏನಾಗಲ್ಲ. A few moments later. ಇವತ್ತಿನ ವಿಡಿಯೋ ಏನಂದರೆ, ಇದೊಂದು ಡಿಫ್ರೆಂಟ್ ವಿಡಿಯೋ. ಎಲ್ಲರೂ ದುಡಿದ್ರೆ ದುಡ್ಡು ಬರುತ್ತೆ. ಇವಾಗ ನಮಗೆ ನೋಡಿರೋದಕ್ಕೆ ದುಡ್ಡು ಬಂದಿದೆ. ಹಂಗಂದರೆ ಫೇಸ್ಬುಕ್ಕಿಂದ ಮೊನ್ನೆ ನನಗೆ ದುಡ್ಡು ಬಂತು. ಅದು ಎಷ್ಟಂದರೆ 12,000 ರೂಪಾಯಿ. ಈ 12,000 ರೂಪಾಯಿಂದ ಇವಾಗ ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ, ಅದು ನಾವು ಅಪ್ಪ ಅಮ್ಮ ಜೊತೆ. ಇದರಲ್ಲಿ 3 ಜನದಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಈ ದುಡ್ಡು. ಈ ಚೀಟಿಯಲ್ಲಿ, ಇದರಲ್ಲಿ ಟೋಟಲ್ 16 ಚೀಟಿ ಇದೆ. 16 ಚೀಟಿಯಲ್ಲಿ ನಾವು ಅಪ್ಪ ಹೆಸರು ಬರ್ತಿದ್ದೀನಿ ಹಾಗೂ ನಮ್ಮ ಅಮ್ಮ ಹೆಸರು ಬರ್ತಿದ್ದೀನಿ. ಹಾಗೆ ನಾನು 2 ಚೀಟಿ ಹೆಸರು ಬರ್ಕೊಂಡಿದ್ದೀನಿ. ಒಂದು ಟ್ರಿಪ್ ಅಂತ, ಇನ್ನೊಂದು ಗೊಂಬೆ ಅಂತ. ಹಂಗಂದರೆ ನಾನು ಆಮೇಲೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಈ ಚೀಟಿ ಕಂಡೀಷನ್ ಏನಂದರೆ, 16 ಚೀಟಿಯಲ್ಲಿ 3 ಚೀಟಿ ಕರೆಕ್ಟಾಗಿ ಬಂದರೆ, 16 ಚೀಟಿಯಲ್ಲಿ 4 ಚೀಟಿ ಹೆಸರು ಸೇಮ್ ಇದೆ. ಇವಾಗ ಅಮ್ಮ ಅನ್ನೋದು 4 ಇದೆ, ಅಪ್ಪ ಅನ್ನೋದು 4 ಇದೆ, ಗೊಂಬೆ ಅನ್ನೋದು 4 ಇದೆ, ಟ್ರಿಪ್ ಅನ್ನೋದು 4 ಇದೆ. ಅದರಲ್ಲಿ ಸೇಮ್ ಆಗಿ ಒಬ್ಬರಿಗೆ 3 ಚೀಟಿ ಬಂದರೆ ಅವ್ರು ಗೆದ್ದಾಗೆ. ಅವ್ರಿಗೆ 12,000 ರೂಪಾಯಿ. ಅದರಲ್ಲಿ 12,000 ರೂಪಾಯಿ ಏನಾದರೂ ತೊಗೋಬೋದು. ಆದರೆ ಈ 12,000 ರೂಪಾಯಿ ನಾನು ಫಸ್ಟು ಅಪ್ಪ ಅಮ್ಮ ಕೊಡ್ಬೇಕು ಅಂದ್ಕೊಂಡಿದ್ದೆ. ಆದರೆ ನನಗಿವಾಗ ತುಂಬ ಅವಶ್ಯಕತೆ ಇರೋದಂದರೆ ಒಂದು ಗೊಂಬೆ. ಹೋದ ವರ್ಷದಿಂದ ತುಂಬ ಆಸೆ ಇತ್ತು ತೊಗೋಬೇಕಂತ. ಆ ಕಾರಣಕ್ಕಾಗಿ ಇವಾಗ ಯಾರೇ ಗೆದ್ದರೆ ಪಕ್ಕ ಅವ್ರಿಗೆ ದುಡ್ಡು ಕೊಡ್ತೀನಿ. ಏನಂತೀರ? ಚಾಲೆಂಜ್ ಓಕೆನಾ?
ಓಕೆ ಓಕೆ ಪಕ್ಕ ಓಕೆ ಪಕ್ಕ ಪಕ್ಕ ಓಕೆ. ನಿನ್ ಗೆದ್ರೆ ನಿನ್ಗೆ 12,000 ರೂಪಾಯಿ ಕೊಡ್ತೀನಿ ಆಯ್ತಪ್ಪ. ಆಯ್ತಾ. ಓಕೆ. ಏನಂದ್ರೆ ಓಕೆ. ಯಪ್ಪ, ಈ ಚೀಟಿ ಐತಲ್ಲ 16 ಚೀಟಿ ಐತೆ. ಈ 16 ಚೀಟಿದಾಗ ನಿನಗೆ ನಾನು ಸೇಮ್ ಹೆಸರು ಬಂತಂದ್ರೆ 3 ಚೀಟಿ ನಿನಗೆ ರೊಕ್ಕ, ನಿನಗೆ ಸೇಮ್ ರೊಕ್ಕ, ನಿನಗೆ ಸೇಮ್ ಹೆಸರು ಬಂತಂದ್ರೆ ನಿನಗೆ ರೊಕ್ಕ. ಓಕೆ ಅಕಸ್ಮಾತ್ ನನಗೆ ಬಂತಂದ್ರೆ ನನಗೆ. ಓಕೆನಾ? ಯಾರಿಗೆ ಮೋಸ ಬೇಡ ಆಯ್ತಾ. ನಿಮ್ಮ ರೊಕ್ಕ ನಾನು ಏನು ತಗೊಳಲ್ಲ ಆಯ್ತಾ. ಇದೊಂದು ಫನ್ನಿ ಆಗಿರುತ್ತೆ. ಹಾಗೆ ಇದು ಎಸ್ಪೆಷಲಿ ಬಂದಿದ್ದಂದರೆ ನನಗೆ ಫೇಸ್ಬುಕ್ಕಿಂದ ದುಡ್ಡು. ಅದು ಎಷ್ಟಂದರೆ 12,000 ರೂಪಾಯಿ ಮೊನ್ನೆ ಬಂದಿದ್ದು. ಇನ್ನು ಯಾರಿಗೂ ಹೇಳಿಲ್ಲ ನಾನು. ನೋಡಿ ಇಲ್ಲೇ ಇದೆ, ಸದ್ಯಕ್ಕೆ ಜೋಬಲ್ಲಿ ಇಟ್ಕೊಳ್ಳೋಣ. ಸ್ಟಾರ್ಟ್ ಮಾಡಮ್ಮ. ಯಾರು ಯಾರು ಇವಾಗ? ಅಮ್ಮನ. ರೆಡಿ? ಒಂದು ತೆಗಿಬೇಕಂದ್ರೆ ಒಂದು ತೆಗಿಬೇಕು. ಒಂದು ಹಂಗೆ ಮಾತಾಡ್ಕೊಂತ ತೆಗೆ. ಹಲೋ ಆಹಾ ಹಾ, ಏನು ಅದೃಷ್ಟ. ಫಸ್ಟ್ Congratulations. ಚಾನ್ಸಲ್ಲೇ ಅಮ್ಮ ಅಂತ ಹೆಸರು ಬಂದಿದೆ. ಹಾಂ ಇಟ್ಕಮ್ಮ. ಒಂದು ಗೆದ್ದಿದ್ದಿ, ನೀನು ಹೆಸ್ರಾಗ ಬಂದತ್ತಾಯ್ತಾ. ಸೆಕೆಂಡ್ ನಾನು ತೆಗಿತೀನಿ. ಗೊಂಬೆ. Congratulations. ನನಗೆ ಗೊಂಬೆ ಬಂದತ್ತೆ. ಇವ ನೀನು ತೆಗಿಬೇಕು. ಅಪ್ಪ. Congratulations. ನೋಡಿ ಮೂವರ್ಗೂ ಸೇಮ್ ಬಂದಿದೆ ಫಸ್ಟ್ ರೌಂಡಲ್ಲಿ. ನೋಡಿದೆ ಇವಾಗ ಅಪ್ಪ ಅಮ್ಮದ ಹೆಸರು ಸೇಮ್ ಬಂದೈತೆ, ನಿನಗೆ ಹೆಸರು ಸೇಮ್ ಬಂದೈತೆ, ನನಗೆ ಗೊಂಬೆ ಸೇಮ್ ಬಂದೈತೆ. ಇವಾಗ ಇದೇ ಥರ ಎರಡು ಯಾರಿಗೆ ಸೇಮ್ ಇನ್ನ ಬರ್ತೈತೆ ಅವ್ರು ಗೆದ್ದಂಗೆ ಆಯ್ತಾ. Congratulations. ಎರಡು ಒಂದು ಎರಡು ಗೆದ್ಲ. ಅಪ್ಪ ಏನು ಮಾಡೋದು? 3 ಗೆದ್ಬಿಟ್ರೆ ಏನು ಮಾಡ್ತೆ ಅಮ್ಮನ? ಇವಾಗ ನಾನು ಸೆಕೆಂಡ್ ತೆಗಿತಾ ಇದ್ದೀನಿ. ನನಗೆ ಇವಾಗ ಟ್ರಿಪ್ ಅಂತ ಮತ್ತೆ ಮಡ್ಸಿಬಿಟ್ಟು ಇಕ್ತಾ ಇದ್ದೀನಿ. ಯಾಕಂದ್ರೆ ನಾವು ಒಂದು ತಗೋಬೇಕಲ್ಲ. ಯಪ್ಪ ಇವ ನಿಂದು. ಅಪ್ಪ ಲಾಟ್ರಿ. ಇಬ್ಬರಿಗೂ ಸೇಮ್ ಬಂದಿದೆ. Congratulations. ಯಾವ ಮೂರನೇ ನೀನೇ ಅಮ್ಮ. ಬಂತ ಗೊಂಬೆ. ಮತ್ತೆ ಹಂಗೆ ಯಾಕೆ ಇದು ಮಾಡಿ, ಮಿಕ್ಸ್ ಮಾಡಿ. ಅಪ್ಪ ಇಲ್ಲ ಅಪ್ಪ ಇವ ನಿಂದ ರೌಂಡು. ಇಲ್ಲ ಈ ರೌಂಡಲ್ಲಿ ಯಾರಿಗಿಲ್ಲ. ನೋಡೋಣ ಇವಾಗ ನಾನು ಅಮ್ಮಗೆ ಬರುತ್ತಾ ಇಲ್ಲ ಗೊತ್ತಿಲ್ಲ. ತೆಗೆಯಮ್ಮ. ನಮ್ಮಮ್ಮ ದೇವ್ರನ್ನ ಬೇಡ್ಕೊಂಡು ತೆಗಿತದೆ. ಇಲ್ಲಪ್ಪ ದೇವ್ರ ಗೊಂಬೆ ಇವಾಗ ಸೇಮ್. ಮಡ್ಚ ಕಲ್ಸ. ಗೊಂಬೆ. Congratulations. ನಂದು 2 ಆದ ನೋಡ. ಇವಾಗ ಇರೋ ಟ್ವಿಸ್ಟ್, ಇವಾಗ 3 ಜನದ್ದು 2 ಆಗಿದೆ. ಇವಾಗ ಲಾಸ್ಟ್ ಯಾರಿಗೆ ಕರೆಕ್ಟಾಗಿ ಬರುತ್ತೋ ಅವ್ರು ಗೆದ್ದಾಗೆ. ನಾ ಅಪ್ಪಗೆ ಸಿಗ್ಲೇಬಾರ್ದು. ಅಪ್ಪ ಇಲ್ಲ, ಟ್ರಿಪ್ ಇಲ್ಲ ನೋಡ. ದುಷ್ಟು ಎರಡನೇ ಭಾಗ ಅಪ್ಪ ಇಲ್ಲಮ್ಮ. ಇವಾಗಿರೋ ಟ್ವಿಸ್ಟ್ ನನಗೆ ಸಿಗ್ಬೇಕಪ್ಪ ದೇವ್ರೆ. ತೆಗಿಲಾ? ಬಂತು. ಅಯ್ಯೋ ಇಲ್ಲ, ಬಂದಿದ್ರೆ ಚೆನ್ನಾಗಿರೋದು. ಬಂತ ಇಲ್ಲ, ಟ್ರಿಪ್ಪು. ಕಲ್ಸಪ್ಪ, ಅಮ್ಮಗೆ ಸಿಗ್ಬಾರ್ದು ಹಂಗೆ ಕಲ್ಸ. ಬಂತ ನಾವು ಅಮ್ಮಗೆ
ಇಲ್ಲ ಯಾರಿಗೆ ಸಿಗುತ್ತೋ ಯಾರಾದ್ರೂ ಇಷ್ಟ ಎಲ್ಲರಿಗೂ ಎರಡು ಬಂದ ಎಲ್ಲರಿಗೂ ಎರಡೆರಡು ಚೀಟಿ ಬಂದಿದೆ ಇವ ಲಾಸ್ಟ್ ಚೀಟಿ ಇವ ನನಗೆ ಪಕ್ಕ ಸಿಗುತ್ತಪ್ಪ ಸಿಗುತ್ತಮ್ಮ ನಿನಗೆ ಆಗ್ಲಪ್ಪ ನಿನಗೆ ಸಿಗಲ್ಲ ನಮಗೇನು ಬೇಡ ಗೊಂಬೆ Congratulations. ಕೊನೆಗೂ 3 ಚೀಟಿ ಸಿಕ್ಕಿದೆ ಇವ ನಾನೇ ಗೆದ್ದಿದ್ದು ಇವಾಗ ಆ ಕಾಸಲ್ಲಿ ನಾನು ಒಂದು ಗೊಂಬೆ ತಗೋಬೇಕು ಅನ್ಕೊಂಡಿನಿ ಏನು ನಿಮ್ಮ ಅಭಿಪ್ರಾಯ ಓಕೆ ಓಕೆ ಅಲ್ಲ ಏನು ಹೇಳ್ಬೇಕು ಏನು ಹೇಳಕ್ಕೆ ಮಗ ಆಗಿ ಫಸ್ಟ್ ಪೇಮೆಂಟು ನಿಮಗೆ ಕೊಡ್ಬೇಕಲ್ಲ ಅಪ್ಪ ಮಗ ಅದಕ್ಕೆ ಪರವಾಗಿಲ್ಲ ನೀನು ಇದು ಮಾಡ್ಕೊಂಡ್ರೆ ಆತಿ ಹೌದಾ ನನಗೆ ಇನ್ನೊಂದು 1 ವರ್ಷದಿಂದ ಇತ್ತು ಆಸೆ ಇತ್ತು ತಗೋಬೇಕಂತ ಈ 12,000 ರೂಪಾಯಿಗೆ ಇನ್ನ ಸ್ವಲ್ಪ ಕಾಸು ಸೇರಿಸಿ ಇವಾಗ ಒಂದು ಗೊಂಬೆ ಇಸ್ಕೊತೀನಿ 2 ವರ್ಷ ಆತಿ ಏನು ಕೇಳಿಲ್ಲ ಏನು ಇದು ಮಾಡಿಲ್ಲ ನೀನು ಏನು ಮಾಡ್ತೀಯ ಅದು ಒಳ್ಳೇದಲ್ಲ ನೀನು ಮಾಡೋದು ಇನ್ನೊಂದೇನು ಗೊತ್ತಾ ನಾನು 2 ವರ್ಷ ಆಯ್ತು ನನ್ನ ಮನೆಗೆ 1 ರೂಪಾಯಿ ಕೊಟ್ಟಿಲ್ಲ 2 ವರ್ಷದಿಂದ ಕೆಲ್ಸಕ್ಕೆ ಹೋಗಿಲ್ಲ 1 ವರ್ಷ ಕರ್ನಾಟಕ ಟ್ರಿಪ್ ಆ ಕಡೆ ಈ ಕಡೆ ಎಲ್ಲ ಸೇರಿ ಕರೆಕ್ಟಾಗಿ 2 ವರ್ಷ ಆಯ್ತು ನಾನು ಏನು ಪೇಮೆಂಟ್ ಕೊಟ್ಟಿಲ್ಲ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ಪ್ರಮೋಷನ್ ದುಡ್ಡು ಒಂದು 10,000 ರೂಪಾಯಿ ಅಷ್ಟೇ ಕೊಟ್ಟಿದ್ದೀನಿ ಅದು ಬಿಟ್ಟು ನಮ್ಮ ಮನೆಯವ್ರು ನನಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ ಎಷ್ಟೋ ಒಂದು ಆಗಿರ್ಬೋದು 1.5 ಗೊತ್ತಿಲ್ಲ ಅದು ನಾವು ಇದು ನನಗೆ ಗೊತ್ತಿರೋ ಹಾಗೆ 1,50,50,000 ಸಮಥಿಂಗ್ ಆ ಕಡೆ ಈ ಕಡೆ ಆಗಿದೆ ಒಟ್ಟು ಅಷ್ಟು ಕೊಟ್ಟಿದ್ದಾರೆ ನಾವು ಅಪ್ಪ ಅಮ್ಮ ಸೇರಿ ಆಗಿರ್ಬೋದಪ್ಪ ನಿನ್ನ ಲೆಕ್ಕದಾಗ ಎಷ್ಟು ಆಗಿರ್ಬೋದು ಅದು ಟಾಲ್ ಹೋಗಿ ಏನು ಮಾಡಲ್ಲ ಅದು ಟಾಲ್ ಎಷ್ಟು ಕೊಟ್ಟಿದ್ದು ಎಷ್ಟು ಇದು ಮಾಡಿಲ್ಲ ಒಟ್ಟು ಎಲ್ಲ ಚೆನ್ನಾಗಿ ಟ್ರಿಪ್ ಮಾಡಿ ಎಲ್ಲ ತಿರುಗಿ ಅದರಲ್ಲ ಎಂಡ್ ಆಫ್ ದ ಡೇ ನಮಗೆ ದುಡ್ಡು ಬೇಕಾಗುತ್ತೆ ನಮಗಾಗಲಿ ನಮ್ಮ ಮನೆಗಾಗಲಿ ಅದಕ್ಕೆ ನನ್ನ ಆಸೆ ಏನಿತ್ತು ಅಂದರೆ ಇದೇ ಥರ ಕಂಟೆಂಟ್ ಮಾಡ್ಕೊಂಡೋಗಿ ಯೂಟ್ಯೂಬಲ್ಲಿ ಏನೋ ಅರ್ನಿಂಗ್ಸ್ ಬಂದರೆ ನಾನು ದುಡಿಯೋದನ್ನೇ ಪೇಮೆಂಟ್ನ ಇಲ್ಲಿ ದುಡಿದ್ಬಿಟ್ಟು ಮನೆ ಕೊಡಬೇಕಂತ ಪ್ಲ್ಯಾನ್ ಇತ್ತು ಇವಾಗ ಅದಕ್ಕೆ ಫುಲ್ ಟೈಮ್ ಯೂಟ್ಯೂಬ್ಗೆ ಅಂತಲೇ ಟೈಮ್ ಕೊಡ್ತಾಯಿದ್ದೀನಿ ನೋಡೋಣ ಆ ಕಂಟೆಂಟ್ ಹೆಂಗೆ ಬರುತ್ತೋ ಆದಷ್ಟು ಬೇಗ ಅದರಲ್ಲೂ ದುಡ್ಕೊಂಡು ಇವಾಗ ಮನೆ ಕೊಡೋ ಪ್ಲ್ಯಾನ್ ಐತೆ ಸದ್ಯಕ್ಕೆ ಇದು ಫೇಸ್ಬುಕ್ಕಿಂದ ಬಂದಿದ್ದು ಇದು ಎಷ್ಟಂದರೆ ಒಂದು 8 ತಿಂಗಳಿಂದ ಅರ್ನಿಂಗ್ಸ್ ಆಗಿದ್ದು ಮೊನ್ನೆ ಬಂದಿದ್ದು 12,000 ರೂಪಾಯಿ ನಮ್ಮ ಮನೆಗಳಿಲ್ಲ ಇವಾಗ ಹೇಳ್ತಾ ಇದ್ದೀನಿ ಆ 12,000 ರೂಪಾಯಿದಲ್ಲಿ ಇನ್ನೂ ಸ್ವಲ್ಪ ದುಡ್ಡು ಸೇರಿಸಿ ಇವಾಗ ನಾನೊಂದು ಕಾಸ್ಟ್ಯೂಮ್ ತೊಗೋಬೇಕು ಅಂದ್ಕೊಂಡಿದ್ದೆ ಅದನ್ನ ನಾನು ತರಿಸ್ಬೇಕು ಅದಕ್ಕೆ ಇನ್ನೂ ಸ್ವಲ್ಪ ದುಡ್ಡು ಸೇರಿಸಿ ಆದಷ್ಟು ಬೇಗ ತರಿಸ್ತೀನಿ ಅದನ್ನ ರಿವೀಲ್ ಮಾಡಿ ನಿಮಗೆ ತೋರಿಸ್ತೀನಿ ನೀವೇನಂತ ಹೇಳ್ತೀರಿ ಲಾಸ್ಟಿಗೆ ಗೇಮ್ನೇ ಸೋತಿರಿ ಓಕೆಪ್ಪ ನೀನು ಹೆಂಗಂದ್ರೆ ಹಂಗೆ ಹಂಗೆ ಸೋತಿರಿ ಕೈ ಮೀರಿ ಹೋಗೈತೆ ಸ್ವಲ್ಪ 12,000 ರೂಪಾಯಿ ಬರ್ತಿತ್ತು ಬಂದಿದ್ರೆ ಏನು ಮಾಡ್ತಿದ್ರಿ 12,000 ರೂಪಾಯಿ ಬಂದಿದ್ರೆ ಏನು ಮಾಡ್ತಿದ್ರಿ ಏನೋ ಮಾಡ್ತಿದ್ವಿ ಯಾವುದೊಂದು ತರ್ತಿದ್ವಿ ಬಂಗಾರ ತರ್ತಿದ್ವಿ ಇಲ್ಲಿ ನೀವೇನು ಮಾಡ್ತಿದ್ರಿ 12,000 ರೂಪಾಯಿ ಬಂದಿದ್ರೆ ನಾವು ಏನಿಲ್ಲಪ್ಪ ಸುಮ್ಮನೆ ಏನಾರ ತಗೊಂತಿದ್ವಿ ಇಲ್ಲ ಯಾವ್ದಕ್ಕಾರ ಮನೆ ಸಂಸಾರ ಕೆಡ್ತಿದ್ವಿ ಹೆಚ್ಚಾಗಿ ನಾವು ಇಷ್ಟು ದುಡ್ಡು ಖರ್ಚು ಮಾಡಿದ್ರು ಇಷ್ಟು 2 ವರ್ಷ ನಾವು ಓಡಾಡಿದ್ವಿ ಅಂದ್ರೆ ನಮ್ಮ ನೆನಪಿಗೆ ಅದೇ ಒಂದು ಡಾಕ್ಯುಮೆಂಟ್ರಿ ಆ ಡಾಕ್ಯುಮೆಂಟ್ರಿ ಓಪನ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ ಆಲ್ಮೋಸ್ಟ್ 2 ವರ್ಷ ನಾನು ದುಡ್ದಿಲ್ಲ ಅಂದ್ರೂ ಅದನ್ನ ನೋಡಿದಾಗಿದ ತಕ್ಷಣ ಏನೋ ಒಂದು ಮಾಡಿದ್ದೀನಿ ಅಂತ ನನಗೂ ಮನ್ಸಿಗೆ ಅನಿಸುತ್ತೆ ನಮ್ಮ ಮನೆಯವ್ರಿಗೆ ಅನಿಸುತ್ತೆ ಎಂಡ್ ಆಫ್ ದ ಡೇ ಯಾರು ನಮ್ಮ ಮನೇಲಿ ಬಂದು ಆ ಫ್ರೇಮ್ ನೋಡ್ತಾರೋ ಓ ಸಖತ್ ಅಂದೆ ಅಂತಾರೆ ಅದೊಂದು ಮೂಮೆಂಟನ್ನು ನಾನು ಕಾಯ್ತಾ ಇದ್ದೀನಿ ನೋಡೋಣ ಆದಷ್ಟು ಬೇಗ ಆ ಡಾಕ್ಯುಮೆಂಟ್ರಿ ಓಪನ್ ಆಗಲಿ ನಮ್ಮ ಒಂದು ಕನಸು ನನಸಾಗಲಿ ಇನ್ನೇನು ಸಿಗೋಣ ನೆಕ್ಸ್ಟ್ ಬೇರೆ ಗೇಮ್ ಆಡೋಣ ಬರೀ ಚೆನ್ನಾಗಿರೋದು ಅದು ಇನ್ನೂ ಓಪನ್ ಆಗಿಲ್ಲ ತನ್ನ ಮಂಚದ ಮೇಲೇ ಹಾಕಿದನು ಇನ್ನೂ ಓಪನ್ ಆಗಿಲ್ಲ ಅದು ಓಪನ್ ಆದರೆ ಡೈಲು ಅವನಿಗೆ ಖುಷಿ ಮಂಚದ ಮೇಲೆ ಅಂದರೆ ನಾನು ಅವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಓಪನ್ ಮಾಡ್ಬೇಕು ಅನ್ಕೊಂಡಿದ್ದು ಅವಾಗಂಟ ಆಗಿಲ್ಲ ಅದಕ್ಕೆ ನಾನು ಮನೇಲಿ ಬಂದ್ಬಿಟ್ಟು ಹಂಗೆ ಫಿಟ್ ಮಾಡ್ಸಿದ್ದೀನಿ ಎಲ್ಲರೂ ಬಂದರೆ ಏನು ಅಂತ ಕೇಳ್ತದಲ್ಲ ಆದರೆ ನನಗೆ ದಾರಿಯಲ್ಲಿ ಯಾಕಂದ್ರೆ 300 ದಿನ ಸಪೋರ್ಟ್ ಮಾಡಿ ಜನರೆಲ್ಲ ನೋಡಿ ಕಾಣಿಸ್ತಾರೆ ಅದಕ್ಕೆ ಎಲ್ಲ ಒಂದು ವೇದಿಕೆ ಮೇಲೆ ಓಪನ್ ಮಾಡ್ತಾರೆ ಅವರು ಒಂದು ಖುಷಿ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ನಾನು ಒಂದು ಜಾಗದಲ್ಲಿ ಓಪನ್ ಮಾಡ್ಸಕ್ಕೆ ಕಾಯ್ತಾ ಇದ್ದೀನಿ ಒಟ್ಟು ಜನದ ಸಪೋರ್ಟ್ ಎಲ್ಲ ಚೆನ್ನಾಗಿದೆ ಐತೆ ಚೆನ್ನಾಗಿ ನೋಡಿದಾರು ಅದ್ರ ಇದು ಆಸೆಗೆ ಅದೆಲ್ಲ ಮಾಡಿಸ್ಕೊಂಬಂದಿದ್ದಾನು ಅದೇ ನಾನು 300 ದಿನ ಸುತ್ತಾಡ್ಬೇಕಾರೆ ಮಲ್ಕೊಳಕ್ ಜಾಗ ಎಲ್ಲ ಕೊಟ್ಟು ಊಟ ಎಲ್ಲ ಇಸ್ಕೊಟ್ರಲ್ಲ ಅದಕ್ಕೆ ಇದೊಂದು ದೊಡ್ಡ ವೇದಿಕೆ ಮೇಲೆ ನಾನು ಒಂದು ವೇದಿಕೆ ಮೇಲೆ ಓಪನ್ ಮಾಡಿದ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಅವತ್ತು ಬಂದಿದ್ದ ಇಷ್ಟೆಲ್ಲ ಮಾಡಿದ ಇವತ್ತು ಒಂದು ದೊಡ್ಡ ವೇದಿಕೆ ಮೇಲೆ ಇದು ಮಾಡಿದ ಅಂತ ಎಲ್ಲೇನೋ ಹೋಗ್ಲಿ ಜನ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಮಗನ ಥರ ನೋಡ್ಕೊಂಡು ಎಲ್ಲ ಚೆನ್ನಾಗಿ ಇದು ಮಾಡಿದರು ಅವನ್ನೆಲ್ಲ ಸುತ್ತಾಡಿ ಇದು ಒಂದು ಮಾಡ್ಬೇಕಂತೇಳಿ ಮಾಡ್ಯಾನ ಅದು ಇನ್ನೂ ಓಪನ್ ಆಗಿಲ್ಲ ಒಟ್ಟು ಅವನು ತೆಲ್ದುಂಬಿಗೆ ಮೇಲೆ ಫಿಕ್ಸ್ ಮಾಡಿದಾರು ಅವನಿಗಂದು ಅಷ್ಟು ಖುಷಿ ಯಾವಾಗ ಅದು ಓಪನ್ ಆಗುತ್ತೆ ನಾನು ನಿಮಗೆ ನೋಡಿ ಅದು ಮೇಲೆ ಫಿಟ್ ಮಾಡಿದ್ದಾನೆ ಅವತ್ತು ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಾನ್ಸೆಪ್ಟ್ ಜೊತೆ ಬರೋಣ ಇನ್ನು ನಮ್ಮ ಫ್ಯಾಮಿಲಿ ಜೊತೆ ಅಕಸ್ಮಾತ್ ಗೇಮ್ ಆಡಿಸ್ಬೇಕಾದ್ರೆ ಫನ್ನಿ ಗೇಮ್ ಆಡಿಸ್ಬೇಕಾದ್ರೆ ಸುಮ್ಮನೆ ಇದೆಲ್ಲ ಮಾಡಿದ್ದು ತಮಾಷೆಗೆ ಆದರೆ ಈ ಗೇಮ್ ಮಾಡಿದ್ದು ರಿಯಲ್ ಆಗಿ ಯಾರಿಗೆ ಬಂದಿದ್ರೆ ನಾನು ದುಡ್ಡು ಕೊಡ್ತಾ ಇದ್ದೆ ಇವಾಗ ನಮಗೆ ಬಂದಿದೆ ನಾವು ಹೋಗಿ ಒಂದು ಗೊಂಬೆ ತಗೋಣ ಇದು ಬಿಟ್ಟು ನಾವು ಅಪ್ಪ ಅಮ್ಮ ಕೈಲಿ ಏನಾದರೂ ಗೇಮ್ ಆಡ್ಸಂಗಿದ್ರೆ ನೆಕ್ಸ್ಟ್ ಕಮೆಂಟ್ ಹಾಕಿ ಅಕಸ್ಮಾತ್ ಆಡ್ಸೋಣ ಅವರು ಫ್ರೀ ಇರೋ ಟೈಮಲ್ಲಿ ಅವ್ರನ್ನ ಕೆಲಸ ಇರಬೇಕಾದ್ರೆ ನಾನು ಡಿಸ್ಟರ್ಬ್ ಮಾಡಲ್ಲ ಅವ್ರು ಇರೋ ಫ್ರೀ ಟೈಮಲ್ಲಿ ನಾವು ಯಾವ್ದಾನ ಒಂದು ತಮಾಷೆಗೆ ಗೇಮ್ ಆಡ್ಸೋಣ ನೋಡೋಣ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ
ಆದಷ್ಟು ಪ್ರ್ಯಾಂಕ್ ವೀಡಿಯೋಸು ಈ ಡಿಸೆಂಬರ್ ಎಂಡು ಇಲ್ಲ ನೆಕ್ಸ್ಟು ಜನವರಿ ಎಲ್ಲ ಸ್ಟಾರ್ಟ್ ಮಾಡಬೇಕು. ಆದರೆ ಸ್ವಲ್ಪ ಡಿಲೇ ಆಗ್ತದೆ. ಏನಂದರೆ ಇವಾಗ ಇಷ್ಟು ದಿನ ನಮ್ಮ ಫ್ರೆಂಡ್ಸ್ ಇದ್ದರು, ಇವಾಗ ಅವ್ರು ಕೆಲಸಕ್ಕೆ ಹೋಗ್ತಿದ್ದಾರೆ. ಆದಷ್ಟು ಬೇಗ ಯಾರನ್ನ ಕ್ಯಾಮ್ರಾಮನ್ ನಮಗೆ ಸಿಕ್ಕರೆ ಆದಷ್ಟು ನನ್ನ ಫುಲ್ ಟೈಮ್ ಇವಾಗ ಪ್ರ್ಯಾಂಕ್ ಮಾಡೋದೇ ಇರೋದು. ನೋಡೋಣ, ಆದಷ್ಟು ಇವಾಗ ಪ್ರ್ಯಾಂಕ್ ಇಷ್ಟ ಇಲ್ಲದ್ರೆ ಮುಂದೊಂದು ದಿನ ಇಷ್ಟ ಆಗೋದು ಆ ಥರ ರೇಂಜಲ್ಲಿ ನಾನು ತೊಗೊಂಬರ್ತೀನಿ. ನೋಡೋಣ, ಸಿಗೋಣ. ಟೇಕ್ ಕೇರ್.